ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ದೊಡ್ಡ ಕನಸಂದ್ರೆ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು. ಈ ಕನಸನ್ನು ನನಸು ಮಾಡ್ಕೊಳ್ಳೋಕೆ ನಮ್ಮ ಕೆಪಾಸಿಟಿ ಮೀರಿ 40 ಲಕ್ಷ 50 ಲಕ್ಷ ಕೆಲವೊಮ್ಮೆ 1 ಕೋಟಿ ರೂಪಾಯಿವರೆಗೂ ಕೂಡ ಹೋಮ್ ಲೋನ್ ಮಾಡ್ತೇವೆ. ಬರೋಬ್ಬರಿ 20 ವರ್ಷ 25 ವರ್ಷ 30 ವರ್ಷ EMI ಕಟ್ಟೋಕೆ ಅಗ್ರಿಮೆಂಟ್ ಮಾಡ್ಕೋತೀವಿ. ಆದರೆ ಆ 20 ವರ್ಷದ ಸಾಲ ತೀರಿಸೋ ಮುಂಚೆ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳೆದುಕೊಂಡ್ರೆ ಆ ಇಡೀ ಸಾಲದ ಹೊರೆ ಹೆಂಡತಿ ಮಕ್ಕಳ ಮೇಲೆ ಬೀಳುತ್ತೆ. ಕಂತು ಕಟ್ಟೋಕೆ ಆಗ್ಲಿಲ್ಲ ಅಂದ್ರೆ ಬ್ಯಾಂಕ್ನವರು ಆ ಕನಸಿನ ಮನೆಯನ್ನೇ ಮುಟ್ಟುಗೋಲು ಹಾಕೊಳ್ತಾರೆ. ಇದನ್ನ ತಪ್ಪಿಸೋಕೆ ಅಂತಲೇ ಬ್ಯಾಂಕ್ನವರು ನಿಮಗೆ ಹೋಮ್ ಲೋನ್ ಇನ್ಶೂರೆನ್ಸ್ ಅಂತ ಅಂಟಿಸ್ತಾರೆ. ಅದನ್ನ ತಗೊಂಡು ನಾವು ಸೇಫ್ ಅಂತ ಅನ್ಕೊಳ್ಬಹುದು ಕೆಲವರು. ಆದರೆ ಸತ್ಯ ಏನು ಅಂದ್ರೆ ಅದು ನಿಮ್ಮನ್ನ ಸೇಫ್ ಮಾಡೋದಕ್ಕಿಂತ ಬ್ಯಾಂಕ್ಗೆ ಲಾಭ ಮಾಡಿಕೊಡೋದು ಜಾಸ್ತಿ. ಹಾಗಾದ್ರೆ ನಿಮ್ಮ ಮನೆಗೂ ನಿಮ್ಮ ಫ್ಯಾಮಿಲಿಗೂ ನಿಜವಾದ ರಕ್ಷಣೆ ಕೊಡೋ ಆ ಪರ್ಫೆಕ್ಟ್ ಪ್ಲಾನ್ ಯಾವುದು? ಲೋನಲ್ಲಿ ಮನೆ ತಗೊಂಡಿರೋದು, EMI ಕಟ್ಟಾಗ್ತಿದೆ, 2-3 ವರ್ಷದಲ್ಲೇ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಮನೆ ಸೀಸ್ ಆಗಬಾರ್ದು ಅಂದರೆ ಯಾವ ಥರದ ಇನ್ಶೂರೆನ್ಸ್ ಪ್ಲಾನ್ ಇದ್ರೆ ಬೆಟರ್? ಅವಾಗ ಕಂಪ್ಲೀಟ್ ಆಗಿ ಮನೆ ಸೀಸ್ ಆಗಲ್ಲ, ಉಳಿದಿರೋ ಕಂತೆಲ್ಲ ಟರ್ಮ್ ಇನ್ಶೂರೆನ್ಸ್ ಮೂಲಕ ಪೇ ಮಾಡೋಕ್ಕಾಗತ್ತೆ. ಹೇಗೆ? ಅದೆಲ್ಲವನ್ನ ಇವತ್ತು ನಾವು ಬೆಸ್ಟ್ ಹೋಮ್ ಲೋನ್ ಇನ್ಶೂರೆನ್ಸ್ ಯಾವುದು ಅಂತ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜೀವಕ್ಕಿಂತ ಸಾಲಕ್ಕೆ ಬೆಲೆ, ಬ್ಯಾಂಕ್ ಇನ್ಶೂರೆನ್ಸ್ ನಲ್ಲಿ ಸೈಲೆಂಟ್ ಲೂಟಿ. ಸ್ನೇಹಿತರೆ, ನೀವು ಬ್ಯಾಂಕ್ ನಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸೋಕೆ ಹೋದಾಗ ಅಲ್ಲಿರೋ ಮ್ಯಾನೇಜರ್ ನಿಮಗೆ HLPP ಅನ್ನೋ ಇನ್ಶೂರೆನ್ಸ್ ಅಂಟಿಸ್ತಾರೆ. ಇದನ್ನ ಮಾರ್ಗೇಜ್ ರೆಡ್ಯೂಸಿಂಗ್ ಕವರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸಾಲ ಕಮ್ಮಿ ಆಗ್ತಾ ಹೋದ ಹಾಗೆ ಕವರೇಜ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು 50 ಲಕ್ಷದ ಲೋನ್ ತಗೊಂಡ್ರೆ ಮೊದಲ ವರ್ಷ ಕವರೇಜ್ 50 ಲಕ್ಷ ಇರುತ್ತೆ. 10 ವರ್ಷದ ನಂತರ ನಿಮ್ಮ ಸಾಲ 30 ಲಕ್ಷಕ್ಕೆ ಇಳಿದ್ರೆ ನಿಮ್ಮ ಇನ್ಶೂರೆನ್ಸ್ ಕೂಡ 30 ಲಕ್ಷಕ್ಕೆ ಇಳಿದಿರುತ್ತೆ. 3ನೇ ವರ್ಷಕ್ಕೆ ನಿಮ್ಮ ಸಾಲ 0 ಆದ್ರೆ ಇನ್ಶೂರೆನ್ಸ್ ಕೂಡ 0. ಇದಕ್ಕಿಂತ ದೊಡ್ಡ ಮೋಸ ಇನ್ನೊಂದಿದೆ, ಅದೇ ಸಿಂಗಲ್ ಪ್ರೀಮಿಯಂ ಟ್ರ್ಯಾಪ್. ಬ್ಯಾಂಕ್ನವರು ಸಾಮಾನ್ಯವಾಗಿ 20 ವರ್ಷದ ಪ್ರೀಮಿಯಂ ಅನ್ನ ಒಂದೇ ಸಲ ಕಟ್ಟಿಸ್ಕೊಂಡ್ಬಿಡ್ತಾರೆ. 50 ಲಕ್ಷದ ಲೋನ್ಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಪ್ರೀಮಿಯಂ ಇನ್ಶೂರೆನ್ಸ್ ಅನ್ನ ಬಿಗಿನಿಂಗ್ ಅಲ್ಲೇ ಕಟ್ಟಿಸ್ಕೊಳ್ತಾರೆ. ನಿಮ್ಮ ಹತ್ರ ಅಷ್ಟು ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಹತ್ರ ಕೇಳೋದು ಇಲ್ಲ, ಅವರು ಅದಕ್ಕೂ ಲೋನ್ ಮಾಡಿಸ್ತಾರೆ ಸಪರೇಟ್ ಆಗಿ. ಆ 1.5 ಲಕ್ಷದ ಸಪರೇಟ್ ಲೋನ್ ಮಾಡ್ಕೊಂಡು ಹೋಮ್ ಲೋನ್ ಒಟ್ಟಿಗೆ 2 ಲೋನ್ ಮಾಡಿ 2ಕ್ಕೂ EMI ಕಟ್ಟಾಗೋ ತರ ನಿಮ್ ತಲೆಗೆ ಅಂಟಿಸ್ಬಿಡ್ತಾರೆ. ಟೋಟಲ್ ಲೋನ್ ಈಗ ನಿಮ್ದು ಬರೀ 50 ಅಲ್ಲ 51.5 ಲಕ್ಷ ಆಯ್ತು. ಇದರ ಲೆಕ್ಕಾಚಾರ ನೋಡಿ. ಆ 1.5 ಲಕ್ಷ ಪ್ರೀಮಿಯಂಗೆ ನೀವು 20 ವರ್ಷಗಳ ಕಾಲ 9% ರೇಟ್ನಲ್ಲಿ ಬಡ್ಡಿ ಕಟ್ತಾ ಇರ್ತೀರಾ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬರಿಗೂ ಮನೆ ಪ್ಲಾನ್ ಮಾಡ್ತಿರೋರಿಗೆ, ಲೋನ್ ಮಾಡೋಕೆ ಪ್ಲಾನ್ ಮಾಡ್ತಿರೋರಿಗೆ ಇದನ್ನು ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಎಲ್ಲಿದ್ವಿ ನಾವು? ಆ 1.5 ಲಕ್ಷ ರೂಪಾಯಿ ಪ್ರೀಮಿಯಂಗೆ ನೀವು 20 ವರ್ಷಗಳ ಕಾಲ 9% ರೇಟ್ನಲ್ಲಿ ಬಡ್ಡಿ ಕಟ್ತಾ ಇರ್ತೀರಾ ಅಲ್ವಾ? ಕೇವಲ ಆ 1.5 ಲಕ್ಷದ ಇನ್ಶೂರೆನ್ಸ್ ಪ್ರೀಮಿಯಂಗೆ ನೀವು ಪ್ರತಿ ತಿಂಗಳು ಸುಮಾರು 1350 ರೂಪಾಯಿ EMI ಕಟ್ಟಬೇಕು. 20 ವರ್ಷಕ್ಕೆ ನೀವು ಕಟ್ಟೋದು 3,24,000 ರೂಪಾಯಿ. ಅಂದರೆ 1.5 ಲಕ್ಷದ ಇನ್ಶೂರೆನ್ಸ್ಗೆ ನೀವು 1,74,000 ರೂಪಾಯಿ ಬರೀ ಬಡ್ಡಿ ಕಟ್ಟಿರ್ತೀರಾ. ಇದು ಲಾಭನ? ಇದು ಬ್ಯಾಂಕ್ಗಳ ಸೈಲೆಂಟ್ ಲೂಟಿನ? ನೀವೇ ಡಿಸೈಡ್ ಮಾಡಿ. ಜೊತೆಗೆ ನಿಮ್ಮ ಕೈಗೆ ಒಂದಿಷ್ಟು ದುಡ್ಡು ಬಂದು 20 ವರ್ಷದ ಲೋನನ್ನು 10 ವರ್ಷದಲ್ಲೇ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಹೋಮ್ ಲೋನನ್ನು ಬೇಗ ನೀವು ಕ್ಲೋಸ್ ಮಾಡಿದ್ರೆ ಬ್ಯಾಂಕ್ ಕೊಟ್ಟ ಇನ್ಶೂರೆನ್ಸ್ ಕೂಡ ಅಲ್ಲೇ ಸತ್ತು ಹೋಗುತ್ತೆ. ನೀವು ಕಟ್ಟಿದ ಪ್ರೀಮಿಯಂ ಕೂಡ ಗಾನ್. ಕೆಲ ಬ್ಯಾಂಕ್ಗಳು ಏನ್ ಹೇಳ್ತವೆ, ಇಲ್ಲ ನೀವು ಆಮೇಲೆ ಅದನ್ನ ಆಕ್ಟಿವ್ ಆಗಿ ಇಟ್ಕೋಬಹುದು, ಪಾಲಿಸಿ ಕಂಟಿನ್ಯೂ ಮಾಡ್ಕೋಬಹುದು ಬೇಕಾದ್ರೆ ಅಂತ ಕೆಲ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹೇಳ್ತಾರೆ. ಇಲ್ಲ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೊರಟ್ರೆ ನಿಮಗೆ ನೀವು ಕಟ್ಟಿರೋ ಎಲ್ಲ ದುಡ್ಡು 1.5 ಲಕ್ಷ ರೂಪಾಯಿ ವಾಪಸ್ ಬರೋದಿಲ್ಲ. ನೀವು 2-3 ವರ್ಷಕ್ಕೆ, ಈಗ 1.5 ಲಕ್ಷದ ಕೇಸಲ್ಲೇ ಹೇಳೋಣ, 2-3 ವರ್ಷಕ್ಕೆ ಕ್ಲೋಸ್ ಮಾಡೋಕೆ ಹೋದ್ರು ಕೂಡ ನಿಮಗೆ ಅವ್ರು ವಾಪಸ್ ಕೊಡೋದು ಒಂದು 50,000 ಆಸುಪಾಸಲ್ಲಿ ಮಾತ್ರ. ಇದು ಕಣ್ಣಾರೆ ನಾನೇ ನೋಡಿರೋ ವಿಚಾರ. ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಒಬ್ರಿಗೆ ಆಗಿರೋದು. 1.5 ಲಕ್ಷದ ಇನ್ಶೂರೆನ್ಸಲ್ಲಿ ಲಾಸ್ಟಿಗೆ ಅವರಿಗೆ ಅದನ್ನು ಕ್ಲೋಸ್ ಮಾಡಿದಾಗ 2-3 ವರ್ಷದಲ್ಲಿ ಅವ್ರು ಕ್ಲೋಸ್ ಮಾಡೋಕೆ ಹೋದಾಗ, ಹೋಮ್ ಲೋನ್ ಕ್ಲೋಸ್ ಮಾಡ್ತೀನಿ, ಇನ್ಶೂರೆನ್ಸ್ ಕ್ಲೋಸ್ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ಸಿಕ್ಕಿರೋದು 50,000 ರೂಪಾಯಿ ಮಾತ್ರ 1.5 ಲಕ್ಷದಲ್ಲಿ. ಬ್ಯಾಂಕ್ ಬ್ಲ್ಯಾಕ್ ಮೇಲ್ಗೆ ಹೆದರಿಕೆ ಬೇಡ, ನಿಮ್ಮ ಪರವಾಗಿದೆ RBI ರೂಲ್ಸ್. ಸ್ನೇಹಿತರೆ, ಎಷ್ಟೆಲ್ಲ ಲಾಸ್ ಇದ್ರು ಜನ ಯಾಕೆ ಬ್ಯಾಂಕ್ ಇನ್ಶೂರೆನ್ಸ್ ತಗೊಳ್ತಾರೆ? ಯಾಕಂದ್ರೆ ಬ್ಯಾಂಕ್ನವ್ರು ನಿಮ್ಮನ್ನ ಬೆದರಿಸ್ತಾರೆ, ನಮ್ಮಲ್ಲೇ ಇನ್ಶೂರೆನ್ಸ್ ತಗೋಬೇಕು, ಇಲ್ಲಾಂದ್ರೆ ಲೋನ್ ಕಷ್ಟ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮೇಲ್. ಆದ್ರೆ ಇಲ್ಲಿ ಬ್ಯಾಂಕ್ಗಳು ಮುಚ್ಚಿಡು ಆ ಸೀಕ್ರೆಟ್ ರೂಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಷ್ಟೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ವಿಮಾ ನಿಯಂತ್ರಣ ಪ್ರಾಧಿಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಬ್ಯಾಂಕ್ ತಮ್ಮದೇ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಕಸ್ಟಮರ್ಗೆ ಫೋರ್ಸ್ ಮಾಡೋ ಹಾಗಿಲ್ಲ, ಕೇವಲ ಸಜೆಸ್ಟ್ ಮಾಡಬಹುದು ಅಷ್ಟೇ. ನೀವು ನೋ ಅಂದ ತಕ್ಷಣ ನಿಮ್ಮ ಹೋಮ್ ಲೋನ್ ರಿಜೆಕ್ಟ್ ಮಾಡೋ ಅಧಿಕಾರ ಯಾವ ಬ್ಯಾಂಕ್ಗೂ ಇಲ್ಲ. ನಿಮಗೆ ಆ ನೋ ಅಂತ ಹೇಳೋಕೆ ರೈಟ್ಸ್ ಇದೆ. ಹಾಗಾದ್ರೆ ಬ್ಯಾಂಕ್ ಇನ್ಶೂರೆನ್ಸ್ ಬೇಡ ಅಂದ್ರೆ ಮತ್ತೆ ನಿಮ್ಮ ಲೋನ್ಗೆ ಭದ್ರತೆ ಏನು? ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಪರ್ಫೆಕ್ಟ್ ಆಲ್ಟರ್ನೇಟಿವ್ ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್. ನಿಮ್ಮ ಲೋನ್ ಕವರ್ ಮಾಡೋಕೆ ನೀವೇ ಸ್ವಂತವಾಗಿ ಒಂದು ಟರ್ಮ್ ಪ್ಲಾನ್ ತಗೊಳ್ಳೋದು ಜಾಣತನ. ಸಾಲಕ್ಕೂ ರಕ್ಷಣೆ, ಫ್ಯಾಮಿಲಿಗೂ ರಕ್ಷಣೆ. ಪ್ಲಾನ್ ಹುಡುಕೋದು ಹೇಗೆ? ಸ್ನೇಹಿತರೆ, ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ಮಾರ್ಕೆಟ್ ನಲ್ಲಿ 20ಕ್ಕೂ ಅಧಿಕ ಕಂಪನಿಗಳಿವೆ.
LIC ಇದೆ, HDFC ಇದೆ, ICICI ಇದೆ, ಮ್ಯಾಕ್ಸ್ ಲೈಫಿಗೆ ಉದ್ದ ಲಿಸ್ಟ್ ಇದೆ. ಇದರಲ್ಲಿ ನಿಮ್ಮ ವಯಸ್ಸಿಗೆ ಎಷ್ಟು ಕವರೇಜ್ ಬೇಕು, ಯಾವ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ಚೆನ್ನಾಗಿದೆ ಅಂತ ಡೌಟ್ಗಳು ಬರೋದು ಸಹಜ. ಇದಕ್ಕೆ ನೀವು ಡಿಟೋದವರ ಹೆಲ್ಪ್ ಅನ್ನ ಪಡಿಬಹುದು. ಡಿಟೋದಲ್ಲಿ ಮುಖ್ಯವಾಗಿ ನೋ ಸ್ಪ್ಯಾಮ್, ನೋ ಸೇಲ್ಸ್ಮೆನ್ ಪಾಲಿಸಿ. ದಿನಕ್ಕೊಂದು 10 ಸಲ ಕಾಲ್ ಮಾಡಿ ಇದನ್ನೇ ತಗೊಳ್ಳಿ ಅಂತ ನಿಮಗೆ ಯಾರು ಅಲ್ಲಿ ಕೇಳಲ್ಲ, ಫೋರ್ಸ್ ಮಾಡಲ್ಲ. ನೀವು ವಿಡಿಯೋ ಕೆಳಗಿರೋ ಲಿಂಕ್ ಓಪನ್ ಮಾಡಿ ಹೋಗಿ ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡ್ರೆ ಆ ಟೈಮ್ನಲ್ಲಿ ಮಾತ್ರ ಕಾಲೋ ಅಥವಾ ವಾಟ್ಸಪ್ನಲ್ಲೋ ಅವರ ಮುಖಾಮುಖಿ ಆಗುತ್ತೆ ಅಷ್ಟೇ. 8 ಲಕ್ಷಕ್ಕೂ ಅಧಿಕ ಜನರಿಗೆ ಸರಿಯಾದ ಗೈಡೆನ್ಸ್ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗಿದೆ. ಮೂರನೇದು ಝೀರೋದಾ ಬೆಂಬಲ. ಭಾರತದ ನಂಬರ್ 1 ಬ್ರೋಕಿಂಗ್ ಕಂಪನಿ ಝೀರೋದಾದ ಬ್ಯಾಕಿಂಗ್ ಇರೋ ಸಂಸ್ಥೆ ಇದು. 4ನೇದಾಗಿ ಇವರ ಸರ್ವಿಸ್ಗೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನಿಮಗಿದು ಫ್ರೀನೇ, 100% ಫ್ರೀ ಕನ್ಸಲ್ಟೇಷನ್. ಜೊತೆಗೆ ನೀವು ಎಕ್ಸಾಕ್ಟ್ ಆಗಿ ಎಷ್ಟು ಕವರೇಜ್ ಬೇಕು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೂ ಕೂಡ ಡಿಟೋದವರ ಟರ್ಮ್ ಇನ್ಶೂರೆನ್ಸ್ ಕ್ಯಾಲ್ಕುಲೇಟರ್ ಅನ್ನು ನೀವು ಯೂಸ್ ಮಾಡಿ ನೋಡ್ಬೋದು. ನಿಮ್ಮ ವಯಸ್ಸು, ಎಷ್ಟು ವರ್ಷಕ್ಕೆ ಪ್ರೊಟೆಕ್ಷನ್ ಬೇಕು, ನಿಮ್ಮ ತಿಂಗಳ ಆವರೇಜ್ ಖರ್ಚು, ಹಾಗೆ ಲೋನ್ ಅಮೌಂಟ್ ಎಂಟ್ರಿ ಮಾಡಿದ್ರೆ ಸಾಕು ನಿಮಗೆ ಎಷ್ಟು ಕವರೇಜ್ನ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತ ಅದೇ ಸಜೆಸ್ಟ್ ಮಾಡುತ್ತೆ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ಓಪನ್ ಮಾಡಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಇಂದ ಫ್ರೀ ಆಗಿ ಅಡ್ವೈಸ್ ಅನ್ನ ಪಡಿಬಹುದು, ಹೆಲ್ಪ್ ಅನ್ನ ಪಡಿಬಹುದು. ಬ್ಯಾಂಕ್ ಇನ್ಶೂರೆನ್ಸ್ ವರ್ಸಸ್ ಪರ್ಸನಲ್ ಟರ್ಮ್, ಯಾವುದು ಬೆಸ್ಟ್? ಸ್ನೇಹಿತರೆ, ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್, ಬ್ಯಾಂಕ್ ಇನ್ಶೂರೆನ್ಸ್ ಇವೆರಡನ್ನ ಕಂಪೇರ್ ಮಾಡಿದ್ರೆ ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್. ಯಾಕಂದ್ರೆ ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ಮೇಜರ್ ಅಡ್ವಾಂಟೇಜಸ್ ಇವೆ. ಮೊದಲನೇದು ಕವರೇಜ್. ಬ್ಯಾಂಕ್ ಪ್ಲಾನ್ ನಲ್ಲಿ ನಿಮ್ಮ ಸಾಲ ಕಮ್ಮಿ ಆದಂತೆ ಇನ್ಶೂರೆನ್ಸ್ ಕೂಡ ಕವರೇಜ್ ಕಮ್ಮಿ ಆಗ್ತಾ ಹೋಗುತ್ತೆ, ಕಡೆಗೆ ಝೀರೋಗೆ ಹೋಗುತ್ತೆ ಬಹುತೇಕ ಪ್ಲಾನ್ಸ್ ಅಲ್ಲಿ. ಆದ್ರೆ ಪರ್ಸನಲ್ ಟರ್ಮ್ ಪ್ಲಾನ್ಸ್ ಅಲ್ಲಿ ನಿಮ್ಮ ಕವರೇಜ್ 1 ಕೋಟಿ ಇದ್ರೆ ಅದು 20-30 ವರ್ಷದವರೆಗೂ 1 ಕೋಟಿನೇ ಇರುತ್ತೆ. ಲೋನ್ ಅವಧಿ ಮುಗಿಯೋವರೆಗೂ ಕವರೇಜ್ ಸ್ಟೇಬಲ್ ಆಗಿರುತ್ತೆ. ಎರಡನೇದು ಅತಿ ಕಡಿಮೆ ಪ್ರೀಮಿಯಂ. ಯುವಕರಿಗೆ, ಆರೋಗ್ಯವಂತರಿಗೆ ಟರ್ಮ್ ಪ್ಲಾನ್ ಪ್ರೀಮಿಯಂ ತುಂಬಾನೇ ಚೀಪ್. 700-800 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿನ ಕವರೇಜ್ ಅನ್ನ ಮಾಡಿಸ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಇನ್ನು ಯಂಗ್ ಏಜ್ನವರಿಗೆ ಇನ್ನೂ ಕಮ್ಮಿಗೂ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಲಕ್ಷಗಟ್ಟಲೆ ಪ್ರೀಮಿಯಂನ ಒಟ್ಟಿಗೆ ಕಟ್ಟೋ ಅವಶ್ಯಕತೆನೂ ಇಲ್ಲ. ತಿಂಗಳು ಕಟ್ಕೊಂಡು ಹೋಗ್ಬೋದು. ಕೆಲವೇ 100 ರೂಪಾಯಿಗಳಲ್ಲಿ 500, 600, 700, 800 ರೂಪಾಯಿ ನಿಮ್ಮ ಏಜ್ ತಕ್ಕಂತೆ 1000 ರೂಪಾಯಿ ತರ. ಇಲ್ಲ ತಿಂಗಳು ಕಟ್ಟಕ್ಕೆ ನನಗೆ ಇಷ್ಟ ಇಲ್ಲ, ವರ್ಷಕ್ಕೆ ಒಂದೇ ಸಲ ಕಟ್ತೀನಿ ಅಂತ ಹೇಳೋರು ಯಾರಾದರೂ ಇದ್ರೆ ವಾರ್ಷಿಕ ಪ್ರೀಮಿಯಂ ಪ್ಲಾನ್ಸ್ ಕೂಡ ಇದಾವೆ. ಜೊತೆಗೆ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ, ಒಂದೇ ಸಲ 1.5 ಲಕ್ಷ 2 ಲಕ್ಷ ಎಲ್ಲ ಕಟ್ಟಬೇಕು ಅಂತ ಇಲ್ಲ. ನೀವು ತಿಂಗಳು ಕಟ್ತಾ ಹೋಗ್ತೀರಿ, ಬ್ಯಾಂಕ್ಗೆ ಯಾವುದೇ ಎಕ್ಸ್ಟ್ರಾ ಬಡ್ಡಿ ಕಟ್ಟಲ್ಲ, ಆಮೇಲೆ ಅದಕ್ಕೊಂದು ಸಪರೇಟ್ ಲೋನ್ ಮಾಡ್ಕೊಂಡಿಲ್ಲ. ಮೂರನೇದು ಲೈಫ್ ಲಾಂಗ್ ವ್ಯಾಲ್ಯೂ. ಅಂದ್ರೆ ಲೋನ್ ಮುಗಿದ್ಮೇಲೂ ಕೂಡ ನಿಮ್ಮ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕೆ ಟರ್ಮ್ ಪ್ಲಾನ್ ನಿಮ್ ಜೊತೆಲೇ ಇರುತ್ತೆ. 4ನೇದು ಅಸೈನ್ಮೆಂಟ್ ಲಾಭ. ನೀವೊಂದು ಟರ್ಮ್ ಪ್ಲಾನ್ ತಗೊಂಡು ಅದನ್ನ ನೇರವಾಗಿ ನಿಮ್ಮ ಬ್ಯಾಂಕ್ಗೆ ಅಸೈನ್ ಮಾಡಬಹುದು. ಇದರಿಂದ ಏನಾಗುತ್ತೆ ಗೊತ್ತಾ, ಫಾರ್ ಎಕ್ಸಾಂಪಲ್ ನಿಮಗೆ 1 ಕೋಟಿ ಕವರೇಜ್ ಇದೆ, ಆದ್ರೆ ನಿಮ್ದು 40 ಲಕ್ಷ ರೂಪಾಯಿ ಲೋನ್ ಮಾತ್ರ ಬಾಕಿ ಇರೋದು ಅಂತ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಸಾಲ ಮಾಡಿದಂತ ವ್ಯಕ್ತಿ ತೀರ್ಕೊಂಡ್ರೆ ಇನ್ಶೂರೆನ್ಸ್ ಕಂಪನಿ 1 ಕೋಟಿಯಲ್ಲಿ ಬ್ಯಾಂಕ್ನ ಬಾಕಿ 40 ಲಕ್ಷವನ್ನ ನೇರವಾಗಿ ಬ್ಯಾಂಕಿಗೆ ಕೊಟ್ಟು ಸಾಲ ತೀರಿಸುತ್ತೆ. ಉಳಿದ 60 ಲಕ್ಷವನ್ನ ನೇರವಾಗಿ ನಿಮ್ಮ ಫ್ಯಾಮಿಲಿಗೆ ನಾಮಿನಿ ಕೊಡುತ್ತೆ. ಅಂದ್ರೆ ಇಲ್ಲಿ ಬ್ಯಾಂಕಿಗೆ ಸಾಲಕ್ಕೆ ಸೇಫ್ಟಿನೂ ಸಿಗ್ತವ್ರೆ, ಜಾಸ್ತಿ ನಿಮಗೇನು ಕಿರಿಕಿರಿ ಮಾಡಂಗಿಲ್ಲ. ನಿಮಗೂ ಕೂಡ ಬ್ಯಾಂಕ್ ಲೋನ್ಗೆ ಏನಪ್ಪ ಕತೆ, ಏನಾದರೂ ಆದ್ರೇನೋ ಭಯ ಇರೋದಿಲ್ಲ, ಏನಾದರೂ ಆದರೆ ಟರ್ಮ್ ಇನ್ಶೂರೆನ್ಸ್ ಅದನ್ನು ಪೇ ಮಾಡುತ್ತೆ ಅನ್ನೋ ಧೈರ್ಯ ನಿಮಗಿರುತ್ತೆ, ಆಯ್ತಲ್ವಾ? ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿಗೂ ಕೂಡ ಉಳಿದಿರೋ ಅಮೌಂಟ್ ಸಿಗುತ್ತೆ. ಇಮ್ಯಾಜಿನ್ ಮಾಡಿ, ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಾಗ ಬ್ಯಾಂಕ್ನವರು ಮನೆ ಸೀಸ್ ಮಾಡೋ ಸಿಚುವೇಶನ್, ಅಥವಾ ಈ 2ನೇ ಟರ್ಮ್ ಇನ್ಶೂರೆನ್ಸ್ ಇರೋ ಕೇಸ್ನಲ್ಲಿ ಎಲ್ಲ ಲೋನ್ನ ಟರ್ಮ್ ಇನ್ಶೂರೆನ್ಸ್ ತೀರಿಸಿ ಉಳಿದಿರೋ ಅಮೌಂಟನ್ನು ಕೂಡ ನಾಮಿನಿಗೆ ಕೊಟ್ಬಿಟ್ರೆ ಆ ಸೀನ್ ಹೇಗಿರುತ್ತೆ? ಎರಡರ ನಡುವಿರೋ ವ್ಯತ್ಯಾಸವನ್ನು ಒಂದ್ಸಲಿ ಥಿಂಕ್ ಮಾಡಿ ನೋಡಿ. ಯಾಕಂದ್ರೆ ಸ್ನೇಹಿತರು, ತುಂಬಾ ಜನ 20 ವರ್ಷಕ್ಕಿದೆ ಲೋನ್ ಅಷ್ಟೇ ಅಂತ ಹೇಳಿ ಅಲ್ಲಿ ತನಕ ಮಾತ್ರ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ. ತಪ್ಪದು. ಯಾಕಂದ್ರೆ 20 ವರ್ಷದ ನಂತರ ಕೂಡ ಲೋನ್ ಮುಗಿಬಹುದು, ಆದ್ರೆ ಲೈಫ್ ಮುಂದುವರಿಯುತ್ತಲ್ವಾ? ಹೆಂಡತಿ ಮಕ್ಕಳ ಭವಿಷ್ಯ ಸೆಕ್ಯೂರ್ ಆಗಿರೋಕೆ ಇನ್ನು ಟೈಮ್ ಬೇಕಾಗ್ಬೋದಲ್ವಾ? ಸೊ ಫ್ಯಾಮಿಲಿಗೆ ಟ್ರೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗೋವರೆಗೂ, ರಿಟೈರ್ಮೆಂಟ್ ಏಜ್ನವರೆಗೂ, ಅಂದ್ರೆ ಅಟ್ಲೀಸ್ಟ್ 60 ಇಯರ್ಸ್ ತನಕ ಮಿನಿಮಮ್ ಪ್ರತಿಯೊಬ್ಬರು ಕೂಡ ಟರ್ಮ್ ಇನ್ಶೂರೆನ್ಸ್ನ ಕವರೇಜನ್ನು ಇಟ್ಕೊಂಡಿರಬೇಕು, ಮೇಂಟೈನ್ ಮಾಡಿರಬೇಕು. ಪ್ರತಿಯೊಬ್ಬರು ಆರ್ಥಿಕ ತಜ್ಞರು ಇದನ್ನೇ ಅಡ್ವೈಸ್ ಮಾಡ್ತಾರೆ. ಸೊ ಸ್ನೇಹಿತರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿರೋ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಡಿಟೋ ಲಿಂಕ್ ಅನ್ನ ಓಪನ್ ಮಾಡಿ ನೀವು ಡಿಟೋದವರ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ, ಕನ್ನಡದಲ್ಲಿ ನಿಮ್ಮ ಭಾಷೆಯಲ್ಲೇ ಮಾತಾಡಿ, ನಿಮ್ಮ ಕುಟುಂಬದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಟೇಲರ್ ಮೇಡ್ ಪ್ಲಾನ್ಸ್ ಅನ್ನ ಅವ್ರ ಹತ್ರ ಅಡ್ವೈಸ್ ತಗೊಂಡು ನೀವು ಮಾಡಿಸ್ಕೊಳ್ಬಹುದು. ಫ್ರೀ ಆಗಿ ಸಲಹೆ ಪಡಿಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.